ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಭವ್ಯ ಭಾರತದಲ್ಲಿ ಮೋದಿ 3.0 ಸರ್ಕಾರ ರಚನೆಗೆ ಸಿದ್ಧತೆ ನಡೀತಾ ಇದೆ. ತ್ರಿವಿಕ್ರಮನಾಗಿ ಮೋದಿ 3ನೇ ಬಾರಿಗೆ ಪ್ರಧಾನಿ ಪಟ್ಟಕ್ಕೆ ಏರೋದಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಜೂನ್ 8ರಂದು ನಮೋ ಪದಗ್ರಹಣ ನಡೆಯಲಿದೆ. ಎನ್ಡಿಎ ಕೂಟದ ನಾಯಕರು ಕೇಸರಿ ಸೇನೆ ಜೊತೆ ಸೇರಿ ಸರ್ಕಾರ ರಚಿಸೋ ನಿರ್ಧಾರ ಮಾಡಿದ್ದಾರೆ. ದೇಶದಲ್ಲಿ ಹಂಗಿನ ಸರ್ಕಾರ ರಚನೆಯಾಗೋದು ಪಕ್ಕಾ ಆಗಿದೆ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಎನ್ಡಿಎ ಸರ್ಕಾರದ ಕಿಂಗ್ ಮೇಕರ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಮೋದಿ ಜೊತೆ ಕೈ ಜೋಡಿಸಲು ತೀರ್ಮಾನಿಸಿದ್ದಾರೆ. ಎಚ್ಡಿಕೆ ಕೂಡ ಎನ್ಡಿಎ ಸಭೆಯಲ್ಲಿ ಭಾಗಿಯಾಗಿ ನಮೋಗೆ ಬಹುಪರಾಕ್ ಹೇಳಿದ್ದಾರೆ. ಉತ್ತರ ಪ್ರದೇಶದ ಜನ ಕೇಸರಿ ಸೇನೆಗೆ ಹೆಚ್ಚು ಮತ ಕೊಟ್ಟಿಲ್ಲ. ಕಳೆದ ಬಾರಿ ಹೆಚ್ಚು ಸ್ಥಾನ ನೀಡಿದ್ದ ರಾಮನೂರಿನ ಜನ ಈ ಬಾರಿ ಮೋದಿಯ ಕೈ ಹಿಡಿದಿಲ್ಲ. 70 ಸ್ಥಾನಗಳನ್ನು ಗೆಲ್ಲೋ ನಿರೀಕ್ಷೆಯಲ್ಲಿದ್ದ ಕೇಸರಿ ಸೇನೆಗೆ 36 ಸ್ಥಾನಗಳಷ್ಟೇ ಗೆಲುವಾಗಿದೆ. ಇತ್ತ ಒಡಿಶಾದ ಮತದಾರ ಮೋದಿಗೆ ಜೈಕಾರ ಹಾಕಿದ್ದಾನೆ. ಸೋತಲ್ಲೇ ಗೆಲ್ಲೋದು ಒಂಥರ ಮಜಾ. ಇದೀಗ ಇಂಥದ್ದೇ ಸಂತೋಷದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಮುಳುಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಗೆದ್ದು ಕೈ ವಿರುದ್ಧ ಕಿಡಿಕಾರಿದ್ದಾರೆ. ಇತ್ತ ಬೆಳಗಾವಿಯಲ್ಲಿ ಮಗನ ಸೋಲು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಶಾಕ್ ಕೊಟ್ಟಿದೆ. ಕೋಲಾರದಲ್ಲಿ ಕೈ ಸೋಲಿಗೆ ನಾಯಕರ ಮುನಿಸೇ ಕಾರಣ ಆಗಿದೆ. ಹಾಸನ ಸಿಂಹಾಸನಕ್ಕಾಗಿ ಕಾದಿದ್ದ ಪ್ರಜ್ವಲ್ ಜೈಲು ಹಕ್ಕಿಯಾಗಿದ್ದಾರೆ. ಲೋಕಸಭಾ ರಿಸಲ್ಟ್ ಇಂದ ಅಶ್ಲೀಲ ಆರೋಪಿ ಕಂಗಾಲಾಗಿದ್ದಾರೆ. ನಾಳೆಗೆ 6 ದಿನಗಳ ಪೊಲೀಸ್ ಕಸ್ಟಡಿ ಅಂತ್ಯವಾಗಲಿದೆ. ಈ ಮಧ್ಯೆ ಆಸ್ಪತ್ರೆಗೆ ಕರೆದೊಯ್ದು ಅಧಿಕಾರಿಗಳು ಆರೋಪಿಯ ಪುರುಷತ್ವ ಪರೀಕ್ಷೆ ಮಾಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.